ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಕ್ಳಿಗೋಸ್ಕರ ಪಾಸ್ತಾ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಬೌಲಲ್ಲಿ ಪಾಸ್ತಾ ತೊಗೊಂಡಿದ್ದೀನಿ. ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಅರ್ಧ ಕ್ಯಾಪ್ಸಿಕಮ್ ಅಷ್ಟು ರೆಡ್ ಕಲರ್ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ಟೊಮೊಟೊ ಅಂದರೆ ಒಂದು ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ. ಆಪಲ್ ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಮ್ಯಾಜಿಕ್ ಮಸಾಲ ಅಂದರೆ ಮ್ಯಾಜಿಕ್ ಮಸಾಲ ಕೂಡ ತೊಗೊಂಡಿದ್ದೀನಿ. ಮತ್ತು ಮಸಾಲೆ ಐಟಮ್ಸ್ ಬಂದು ಧನಿಯಾ ಪುಡಿ, ಗರಂ ಮಸಾಲ, ಜೀರಾ ಪೌಡರು, ಬ್ಲ್ಯಾಕ್ ಪೆಪ್ಪರ್ ಪೌಡರು, ಅರಿಶಿನ ಮತ್ತು ಖಾರದ ಪುಡಿ ಇಷ್ಟು ಕೂಡ ತೊಗೊಂಡಿಟ್ಕೊಂಡಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಿಸಾನ್ ಸಾಸು ಇಷ್ಟು ಕೂಡ ನಾನು ಇಷ್ಟು ಐಟಮ್ಸ್ ಕೂಡ ತೊಗೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾನು ಸ್ಟವ್ ಹಚ್ಬಿಟ್ಟು ನಾನು ಆ್ಯಕ್ಚುಲಿ ಇವತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸೊ ಕುಕ್ಕರಲ್ಲಿನ ಇಡ್ತೀನಿ. ಸ್ವಲ್ಪ ಪಾತ್ರೆ ಬಿಸಿ ಆಗಬೇಕು. ಪಾತ್ರೆ ಬಿಸಿ ಆಗೋಕ್ಕಿಂತ ಮುಂಚೆನೇ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ. ಸೊ ಪಾತ್ರೆ ಒಂಚೂರು ಬಿಸಿ ಆದಮೇಲೆ ನಿಮಗೆ ಎಷ್ಟು ಎಣ್ಣೆ ನೋಡಿಕೊಂಡು, ನಾನು ಇವತ್ತು ಆ್ಯಕ್ಚುಲಿ ಸ್ವಲ್ಪನೇ ಎಣ್ಣೆ ಹಾಕ್ತಾಯಿದ್ದೀನಿ, ಜಾಸ್ತಿ ಎಣ್ಣೆ ಹಾಕ್ತಾಯಿಲ್ಲ. ಸೊ ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಕೂಡ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾಯೋಕ್ಕಿಂತ ಮುಂಚೆ ನಾವು ಈರುಳ್ಳಿ ಹಾಕಬಾರ್ದು. ನಾನೇನು ಸಾಸಿವೆ ಏನೂ ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು. ಅದು ಕೂಡ ಕಂದು ಬಣ್ಣ ಅಂದರೆ ಸ್ವಲ್ಪ ಲೈಟಾಗಿ ಅದು ರಾ ಸ್ಮೆಲ್ ಹೋಗಬೇಕು. ಮತ್ತು ರಾ ಅಂದರೆ ತಿಂತಿದ್ರೆ ನಮಗೆ ಈರುಳ್ಳಿ ಥರ ಅಂತ ಅನಿಸ್ಬಾರ್ದು, ರಾ ಈರುಳ್ಳಿ ತಿಂತಾಯಿದ್ದೀನಿ ಅಂತ ಅನಿಸ್ಬಾರ್ದು. ಸೊ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ನಾನು ರೆಡ್ ಕಲರ್ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ರೆಡ್ ಕಲರ್ ಕ್ಯಾಪ್ಸಿಕಮ್ನ ಕಟ್ ಮಾಡಿರೋದನ್ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಚೆನ್ನಾಗಿ ಬಾಡಿದ್ಮೇಲೆ ಅಂದರೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಚೆನ್ನಾಗಿ ಬಾಡಿದ್ಮೇಲೆ ನಾನು 2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಟ್ರೈ ಮಾಡಿ ನೋಡಿ. ಇದು ಆ್ಯಕ್ಚುಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಮನೇಲಿ ಮಾಡಿಲ್ಲ, ಇದು ನಾನು ಶಾಪಿಂದ ತರಿಸ್ಕೊಂಡಿದ್ದು. ಸೊ 2 ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಈ 3 ಚೆನ್ನಾಗಿ ಬೆಂದ ಮೇಲೆ ನಾನೇನು ಮಾಡ್ತಾಯಿದ್ದೀನಿ, ಕಟ್ ಮಾಡಿರೋ ಟೊಮೊಟೊ ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ತೀನಿ. ಸೊ ಇದೆಲ್ಲ ಏನಂದರೆ ನಮಗೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ನಾನೇನು ಮಾಡ್ತಾಯಿದ್ದೀನಿ, ನೆಕ್ಸ್ಟು ನಾನು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ತೀನಿ. ಸೊ ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ಮು ಮತ್ತು ಸ್ವೀಟ್ ಕಾರ್ನ್ ಇದು ಚೆನ್ನಾಗಿ ಸ್ವಲ್ಪ ಬಾಡಿದ್ಮೇಲೆ ನಾನು ಮಸಾಲೆ ಐಟಮ್ಸ್ ಅಂದರೆ ಮ್ಯಾಜಿಕ್ ಮಸಾಲ ಮತ್ತು ಧನಿಯಾ ಪೌಡರು, ಗರಂ ಮಸಾಲ, ಜೀರಾ ಪೌಡರು, ಬ್ಲ್ಯಾಕ್ ಪೆಪ್ಪರ್ ಪೌಡರು, ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ ಇಷ್ಟು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಒಂದೆರಡು 3 ನಿಮಿಷ ಚೆನ್ನಾಗಿ ಬಾಡಿಸಿದ್ಮೇಲೆ, ಅಂದರೆ 2-3 ನಿಮಿಷವೂ ಬೇಡ, ಒಂದು 2 ನಿಮಿಷ, 1-2 ನಿಮಿಷ ಅಷ್ಟು ಸಾಕು. 1-2 ನಿಮಿಷ ಅಂದರೆ ಅದೇನಂದರೆ ನಮಗೆ ಆ ಪೌಡರ್ದು ರಾ ಸ್ಮೆಲ್ ಹೋಗಬೇಕು. ಸೊ ಅದಕ್ಕೆ ಚೆನ್ನಾಗಿ ಬಾಡಿಸ್ಬೇಕು. ಇದು ಚೆನ್ನಾಗಿ ಬಾಡಿದ್ರೆ ಅಂದರೆ ಸೀದಿಸ್ಬಾರ್ದು. ಚೆನ್ನಾಗಿ ಬೆಂದ ಮೇಲೇ ಇದೆಲ್ಲ ಚೆನ್ನಾಗಿ ರಾ ಸ್ಮೆಲ್ ಹೋದ್ಮೇಲೆ ನಾನೇನು ಮಾಡ್ತೀನಿ, ಸ್ವಲ್ಪ ಸಾಸ್ ತೊಗೊಂಡಿದ್ದೆ, ಟೊಮೊಟೊ ಸಾಸು, ಅದು ಕೂಡ ಹಾಕಿ ಟೊಮೊಟೊ ಸಾಸ್ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ನಾವು ಆ್ಯಕ್ಚುಲಿ ಕಂಟಿನ್ಯೂಸ್ ಆಗಿ ಅದನ್ನು ಆಡಿಸ್ತಾನೇ ಇರಬೇಕು, ಇಲ್ಲಾಂದರೆ ಏನಾಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ, ತಳ ಸೀದ್ಬಿಡುತ್ತೆ. ಬಿಕಾಸ್ ನಾನು ಇನ್ನೂ ವಾಟರ್ ಆ್ಯಡ್ ಮಾಡಿಲ್ಲ, ಸೊ ಅದಕ್ಕೆ ತಳ ಸೀದೋ ಚಾನ್ಸಸ್ ಇರುತ್ತೆ. ಸೊ ಏನು ಮಾಡಬೇಕು, ಕಂಟಿನ್ಯೂಸ್ ಆಗಿ ನಾವು ಅದನ್ನು ಕೈ ಬಿಡದೆ ಆಡಿಸ್ತಾ ಇರಬೇಕು. ನಂತರ ನಾನು ಟೊಮೊಟೊ ಸಾಸ್ ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕ್ಬೋದು, ಬಟ್ ನಾನು ಅದಕ್ಕೆ ಗ್ರೀನ್ ಚಿಲ್ಲಿ ಸಾಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಬರೀ ಟೊಮೊಟೊ ಸಾಸ್ ಮಾತ್ರ ಹಾಕ್ತಾಯಿದ್ದೀನಿ. ಗ್ರೀನ್ ಚಿಲ್ಲಿ ಸಾಸ್ ಇಸ್ ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ನೆಕ್ಸ್ಟ್ ನಾನು ಒಂದು ಬೌಲಷ್ಟು ಪಾಸ್ತಾ ತೊಗೊಂಡಿದ್ದೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತಿರುಗಬೇಕು ಆ್ಯಕ್ಚುಲಿ, ಯಾಕಂದರೆ ಅದು ಮಸಾಲೆ ಪಾಸ್ತಾಗೆ ಹೋಗಬೇಕಲ್ವಾ. ಸೊ ಅದಕ್ಕೆ ಚೆನ್ನಾಗಿ ಆಡಿಸ್ಬೇಕು. ಚೆನ್ನಾಗಿ ಆಡಿಸಿದ್ಮೇಲೆ ಎಷ್ಟು ನೀರು ಅಂದರೆ ನಾವು ಯೂಶ್ವಲಿ ರವೆಗಲ್ಲ, 1 ಲೋಟ ರವೆ ತೊಗೊಂಡ್ರೆ 2 ಲೋಟ ನೀರು ಅಂತ ಹಾಕ್ತೀವಿ. ಬಟ್ ಇದಕ್ಕೆ ನಾವು ಆ ಥರ ಮಾಡಬಾರ್ದು. ನಾನು ಒಂದು ಬೌಲಷ್ಟು ಪಾಸ್ತಾ ತೊಗೊಂಡಿದ್ದೀನಿ. ಸೊ ಮ್ಯಾಕ್ಸಿಮಮ್ಮು 1 ಕಪ್ಪು ಇಲ್ಲ 1 ಕಪ್ಗಿಂತ ಒಂಚೂರು ಜಾಸ್ತಿ ಹಾಕ್ಬೋದು. ಏಕೆಂದರೆ ತುಂಬ ಜಾಸ್ತಿ ನೀರು ಹಾಕಿದ್ರೆ ಪಾಸ್ತಾ ಏನಾಗುತ್ತೆ, ಮೆದು ಆಗಿಬಿಡುತ್ತೆ. ಸೊ ಅಷ್ಟೊಂದು ಹಾಕಕ್ಕೆ ಹೋಗಬೇಡಿ. ನೀರನ್ನು ನೋಡಿಕೊಂಡು ಸ್ವಲ್ಪ ಕಡಿಮೆನೇ, ನಾವು ಉಪ್ಪಿಟ್ಟಿಗೆಲ್ಲ ಎಷ್ಟು ಹಾಕ್ತೀವೋ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ನೀರು ಹಾಕಿ, ಜಾಸ್ತಿ ನೀರು ಹಾಕಬೇಡಿ. ಸೊ ನೀರೆಲ್ಲ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಆ್ಯಕ್ಚುಲಿ ಮ್ಯಾಜಿಕ್ ಮಸಾಲದಲ್ಲಿ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಉಪ್ಪಿರುತ್ತೆ. ಸೊ ಅದಕ್ಕೆ ನೀವು ಜಾಸ್ತಿ ಉಪ್ಪು ಹಾಕೋಕ್ಕೆ ಹೋಗಬೇಡಿ, ಸುಮ್ಮನೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ನಾನೊಂದು ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ.
ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಮತ್ತೆ ಚೆನ್ನಾಗಿ ತಿರುಗಬೇಕು. ಚೆನ್ನಾಗಿ ಸ್ಟೀರ್ ಮಾಡಿದ್ರೇ ಏನಾಗುತ್ತೆ, ಅದು ಚೆನ್ನಾಗಿ ಅಂದರೆ ನಾವು ಹಾಕಿರೋ ಮಸಾಲೆ ಆಗಲಿ ಮತ್ತು ಉಪ್ಪಾಗಲಿ ಎಲ್ಲ ಅದು ಪಾಸ್ತಾಗೆ ನೀಟಾಗಿ ಹಿಡಿಯುತ್ತೆ. ಆಮೇಲೆ ಕಟ್ ಮಾಡಿರೋ ಕೊತ್ತಂಬರಿ ಕೂಡ ನೀಟಾಗಿ ಹಾಕಿ ಚೆನ್ನಾಗಿ ತಿರುವಾದ್ಮೇಲೆ ಲಿಡ್ನ ಮುಚ್ಚಿಬಿಟ್ಟು ನೀಟಾಗಿ ಲಿಡ್ನ ಮುಚ್ಚಿ ಒಂದು 2 ವಿಷಲ್ ಕೂಗಿಸ್ಬೇಕು. 2 ವಿಷಲ್ ಕೂಗಿಸಿದ್ಮೇಲೆ ಅದನ್ನು ಸ್ವಲ್ಪ ಆರಕ್ಕೆ ಬಿಡಿ. ಅದು ಟೈಮ್ ತೊಗೊಳುತ್ತಲ್ಲ ಕುಕ್ಕರ್ ಆರೋಕ್ಕೆ. ಒಂದು ನೀವು ಅಟ್ಲೀಸ್ಟ್ ಒಂದು ಮಿನಿಮಮ್ 5 to 7 ಮಿನಿಟ್ಸ್ ಆದರೂ ಕುಕ್ಕರ್ ಆರೋಕ್ಕೆ ಟೈಮ್ ತೊಗೊಳುತ್ತೆ. ಸೊ 2 ವಿಷಲ್ ಕೂಗಿಸ್ಬಿಟ್ಟು ಆಫ್ ಮಾಡಿಬಿಡಿ. ಒಂದು 5 ನಿಮಿಷ ವೆಯ್ಟ್ ಮಾಡಿ. 5 ನಿಮಿಷ ವೆಯ್ಟ್ ಮಾಡಿದ್ರೆ ಅವಾಗೇನಾಗುತ್ತೆ, ಅದು ಫುಲ್ಲು ಆರುತ್ತೆ. ವೆಯ್ಟ್ ಪೂರ್ತಿ ಅಂದರೆ ನಾವು ಓಪನ್ ಮಾಡ್ಬೋದು. ಸೊ ಓಪನ್ ಮಾಡೋದು ನೋಡಿ ಎಷ್ಟು ಚೆನ್ನಾಗಿದೆ. ಅದು ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದು ಹೇಗೆ ಹೊಗೆ ಬರ್ತಾ ಇದೆ ಅಂತ ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ನೀವು ಟೇಸ್ಟ್ ಮಾಡಿ ನೋಡಿ, ರಿಯಲಿ ಹೇಳ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಇಬ್ಬರು ಮಕ್ಳಿಗೂ ಕೂಡ ತುಂಬ ಇಷ್ಟ ಆಯಿತು. ಯೂಶ್ವಲಿ ಉಪ್ಪಿಟ್ಟ ಅಂದರೆ ಬೇಡ ಅಂತಾರೆ, ಚಿತ್ರಾನ್ನ ಅಂದರೆ ಬೇಡ ಅಂತಾರೆ. ಬಟ್ ಇದರಲ್ಲಿ ನಾನು ಸ್ವೀಟ್ ಕಾರ್ನ್ ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ ಮತ್ತು ಸಾಸ್ ಹಾಕಿದ್ದೀನಿ. ಸೊ ಅದಕ್ಕೆ ಅವ್ರಿಗೆ ತುಂಬ ಇಷ್ಟ ಆಯಿತು. ನಾನು ಅದನ್ನು ಕೇಳಿದೆ ನನ್ನ ಮಗಳಿಗೆ, ಏನಮ್ಮ ಇದನ್ನು ಇನ್ಮೇಲಿಂದ ಯಾವಾಗಾದರೂ ಬೆಳಿಗ್ಗೆ ಟೈಮಲ್ಲಿ ಅರ್ಜೆಂಟಾಗಿ ಮಾಡಿ ಬಾಕ್ಸ್ಗೆ ಹಾಕ್ಬೋದಾ ಅಂತ. ಸೊ ಅವಳು ಹೇಳಿದ್ಲು, ಓಕೆ ಅಮ್ಮ, ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು, ಹಾಕು ಬಾಕ್ಸ್ಗೆ ಅಂತ ಕೇಳ್ತಾ ಇದ್ಲು. ಸೊ ಅದಕ್ಕೆ ನಿಮಗೂ ಇದನ್ನು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.